ವಿದ್ಯಾರ್ಥಿಗಳೇ, ವಿಡಿಯೋ ಭಾಗ 9ರಲ್ಲಿ ನಾವು ಬರುವಂತಹ ಪ್ರಶ್ನೆಗಳ ಬಗ್ಗೆ ಗಮನಿಸೋಣ. ಮೊದಲನೇ ಪ್ರಶ್ನೆ, 12 ಮತ್ತು 30ರ ಸಮಾಂತರ ಮಾಧ್ಯ. ಎ, ಕ್ಯಾಪಿಟಲ್ ಎ, ಬಿ ಈ ಮೂರು ಸಂಖ್ಯೆಗಳು ಸಮಾಂತರ ಶ್ರೇಣಿಯಲ್ಲಿದ್ದರೆ ನಮಗೆ ಸಮಾಂತರ ಮಾಧ್ಯ ಎ ಸಮ ಮೊದಲ ಸಂಖ್ಯೆ ಕೂಡಿಸು ಕೊನೆಯ ಸಂಖ್ಯೆ ಮೂರನೇ ಸಂಖ್ಯೆ ಭಾಗಿಸು 2, ಎ ಪ್ಲಸ್ ಬಿ ಭಾಗಿಸು 2 ಆಗಿರುತ್ತದೆ. ಇಲ್ಲಿ ಎ ಸಮ 12, ಬಿ ಸಮ 30 ಕೊಟ್ಟಿರೋದ್ರಿಂದ ಸಮಾಂತರ ಮಾಧ್ಯ ಎ ಸಮ 12 ಕೂಡಿಸು 30 ಭಾಗಿಸು 2. ಎ ಸಮ 12ಕ್ಕೆ 30 ಕೂಡಿಸಿದರೆ 42 ಭಾಗಿಸು 2. ಎ ಸಮ 21. ಆದುದರಿಂದ ನಮ್ಮ ಉತ್ತರ ಸಿ 21. ಮುಂದಿನ ಪ್ರಶ್ನೆ ಸಂಖ್ಯೆ 2, ಕ್ವಶನ್ ನಂಬರ್ 2. NC2 ಸಮ 45 ಆದರೆ ಎನ್ನಿನ ಬೆಲೆ. NC2 ಸಮ 45 ಅಂತ ಕೊಟ್ಟಿದ್ದಾರೆ. ಇಲ್ಲಿ 2 ಇರೋದ್ರಿಂದ NC2 ಇರೋದ್ರಿಂದ ನಮಗೆ ಇದನ್ನು ಈ ಥರ ಬರ್ಕೊಳ್ಬೋದು. ಇಲ್ಲಿ ಅಂಶದಲ್ಲಿ 2 ಪದಗಳು ಬರುವಾಗ n × n - 1 2 ಪದಗಳಿದ್ದರೆ 2 ಪದಗಳು ಮೇಲೆ ಬರ್ತವೆ 2 ಅಂತಿದ್ದರೆ, ಹಾಗೂ ಈ 2ಅನ್ನು ಮತ್ತೆ 2 ಫ್ಯಾಕ್ಟರಿಂದ ಭಾಗಿಸಿದಾಗ 2 ಆಗುತ್ತೆ. ಸಮ 45. n × n - 1 ಭಾಗಿಸು 2 ಸಮ 45. n × n - 1 2ಅನ್ನು ಓರೆ ಗುಣಾಕಾರ ಮಾಡಿದಾಗ 90 ಆಗುತ್ತದೆ. ಇದನ್ನು 10 × 10 - 1 10 × 10 - ಅಂದರೆ 9 1 ಅಂದರೆ 10 × 9 ಅಂದರೆ 90. ಆದುದರಿಂದ n ಇದ್ದಲ್ಲಿ 10 ಹಾಕ್ಬೋದು. ಆದುದರಿಂದ ನಮ್ಮ ಬೆಲೆ n ಸಮ 10. ಇಲ್ಲಿ ನಮಗೆ ಎ ಸಮ 10 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಸಂಖ್ಯೆ 3. 3 ನಾಣ್ಯಗಳನ್ನು ಒಟ್ಟಾಗಿ ಚಿಮ್ಮಲಾಗಿದೆ. ಎಲ್ಲ ಶಿರಗಳು ಮೇಲೆ ಬರುವ ಸಂಭವನೀಯತೆ. ಇಲ್ಲಿ ಎಸ್ ಅನ್ನು ಬರೀಬೇಕು ನಾವು. ಎಸ್ನಲ್ಲಿ ಈ ಥರ ಬರ್ಕೊಳ್ಬೋದು. 3 ಹೆಚ್ಚು ಬರುವಂಥದ್ದು HHT, HTH, THH, TTH, THT, HTT, TTT ಅಂದರೆ 8 ಸಾಧ್ಯತೆಗಳು ಒಟ್ಟಾಗಿ ಇವೆ 3 ನಾಣ್ಯಗಳನ್ನು ಒಟ್ಟಾಗಿ ಚಿಮ್ಮಿದಾಗ. ಅಂದರೆ NS ಸಮ 8 ಬಂತು. ಈಗ ಎ ಅಂದರೆ 3 ಶಿರಗಳು ಬರುವಂಥದ್ದು ಒಂದೇ ಸಾಧ್ಯತೆ ಇರೋದು HHH. 3 ಸಲನೂ ಶಿರಣೆ ಬರುತ್ತೆ, 3 ನಾಣ್ಯಗಳಲ್ಲಿ ಶಿರಣೆ ಬರುತ್ತೆ. ಸೊ ಈಗ NP ಅಂದರೆ 1 ಆಯಿತು. P ಅಂದರೆ ಎಲ್ಲ ಶಿರಗಳ ಮೇಲೆ ಬರುವ ಸಂಭವನೀಯತೆ NA ಭಾಗಿಸು NS ಅಂದರೆ P ಸಮ 1/8. ಆದುದರಿಂದ ನಮ್ಮ ಉತ್ತರ ಬಿ 1/8. ಮುಂದಿನ ಪ್ರಶ್ನೆ ಸಂಖ್ಯೆ 4. 10 ದತ್ತಾಂಶಗಳ ಮಾನಕ ವಿಚಲನ 8 ಆದರೆ ಪ್ರಸರಣೆಯ ವಿಚಲನ ಎಷ್ಟು? ನಾವು ಈಗಾಗಲೇ ನೋಡಿದ್ದೇವೆ. ಪ್ರಸರಣೆಯ ವಿಚಲನೆ ಸಮ ಮಾನಕ ವಿಚಲನೆಯ ವರ್ಗ. ಪ್ರಸರಣೆಯ ವಿಚಲನೆ ಸಮ ಮಾನಕ ವಿಚಲನೆ 8 ಕೊಟ್ಟಿರೋದ್ರಿಂದ 8ರ ವರ್ಗ ಅಂದರೆ ಸಮ 64. ಆದುದರಿಂದ ನಮ್ಮ ಉತ್ತರ ಡಿ ಸಮ 64. ಮುಂದಿನ ಪ್ರಶ್ನೆ ಸಂಖ್ಯೆ 5. 2 sin θ ಸಮ 1 ಆದರೆ ಥೀಟಾದ ಬೆಲೆ ಎಷ್ಟು? 2 sin θ ಸಮ 1 ಆದರೆ sin θ ಸಮ 1/2 ಆಗ್ತದೆ. sin θ ಸಮ ಅರ್ಧ ಆಯಿತು. sin θ ಸಮ ಅರ್ಧ ಆಗಬೇಕಿದ್ರೆ ಥೀಟಾದ ಬೆಲೆ 30 ಡಿಗ್ರಿ ಆಗಿದೆ. ಮುಂದಿನ ಪ್ರಶ್ನೆ, cos x ಸಮ 25ನೇ 24 ಆದರೆ secant x ಗೆ ಸಮನಾದುದು. ಇಲ್ಲಿ cos x ಸಮ 25ನೇ 24 ಅಥವಾ 24/25 ಕೊಟ್ಟಿದ್ದಾರೆ. secant x ಸಮ 1/cos x ಅಂದರೆ secant x ಸಮ 1/24/25 ಅಂದರೆ 25ನೇ 24. ಇಲ್ಲಿ ತಲೆ ಕೆಳಗಾಗಿ ಬರೆಯಬೇಕಾಗತ್ತೆ ಅದನ್ನು. secant x ಸಮ 25 ಮೇಲೆ ಹೋಗುತ್ತೆ 25/24 ಅಥವಾ cos x ನ ವಿಲೋಮ secant x ಆಗಿರುತ್ತೆ. ಆದ್ದರಿಂದ ನಮ್ಮ ಉತ್ತರ ಎ ಸಮ 24ನೇ 25. ಮುಂದಿನ ಪ್ರಶ್ನೆ ಸಂಖ್ಯೆ 7. 2, 3 ಮತ್ತು 6, 6 ಬಿಂದುಗಳ ನಡುವಿನ ದೂರ.
ಇಲ್ಲಿ ನಾವು ದೂರ ಸೂತ್ರವನ್ನು ಹಾಕಬೇಕು. ದೂರ ಸೂತ್ರ ಸಮ ವರ್ಗಮೂಲ x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ನಮಗೆ ಇಲ್ಲಿ x2 x1 y2 y1ನ ಬೆಲೆ ಗೊತ್ತಬೇಕು. ಅದನ್ನು ನಾವು ಇಲ್ಲಿ ಬರೆದಿದ್ದೇವೆ. ಮೊದಲ ಬಿಂದುವಿನ ನಿರ್ದೇಶಾಂಕ x1 y1 ಬರ್ಕೊಳ್ಳೋಣ 2, 3. ಎರಡನೇ ಬಿಂದುವಿನ ನಿರ್ದೇಶಾಂಕ 6, 6 6x2 y2 6. ಈಗ ಈ ಬೆಲೆಗಳನ್ನು ಇಲ್ಲಿ ಆದೇಶಿಸಿದಾಗ x2 ಅಂದರೆ 6, x1 ಅಂದರೆ 2, 6 - 2 ವರ್ಗ ಪ್ಲಸ್ y2 ಅಂದರೆ 6, y1 ಅಂದರೆ 3, 6 - 3 ವರ್ಗ. 6ರಿಂದ 2 ಕಳೆದರೆ 4, 4ರ ವರ್ಗ ಪ್ಲಸ್ 6ರಿಂದ 3 ಕಳೆದರೆ 3, 3ರ ವರ್ಗ. ದೂರ ಸಮ 16 ಕೂಡಿಸು 9. ದೂರ ಸಮ ವರ್ಗಮೂಲ 25. ದೂರ ಸಮ 5. ಆದ್ದರಿಂದ ನಮ್ಮ ಉತ್ತರ ಎ 5. ಮುಂದಿನ ಪ್ರಶ್ನೆ ಹಾಗೂ ಈ ವಿಡಿಯೋ ಭಾಗದ ಕೊನೆಯ ಪ್ರಶ್ನೆ ಸಂಖ್ಯೆ 8. ಮೂಲ ಬಿಂದುವಿನ ನಿರ್ದೇಶಾಂಕಗಳು ಯಾವುವು? ಇಲ್ಲಿ 4 ನಿರ್ದೇಶಾಂಕಗಳನ್ನು ಕೊಟ್ಟಿದ್ದಾರೆ. ನಮ್ಗೆ ಗೊತ್ತಿದೆ ಮೂಲ ಬಿಂದುವಿನ ನಿರ್ದೇಶಾಂಕ x, y ಆಗಿರೋದಿಲ್ಲ, 1, 1 ಕೂಡ ಆಗಿರೋದಿಲ್ಲ, 0, 0 ಆಗಿರುತ್ತದೆ. ಇಲ್ಲಿಗೆ ವಿಡಿಯೋ ಭಾಗ 9 ಮುಕ್ತಾಯಗೊಳಿಸೋಣ. ಧನ್ಯವಾದಗಳು.